ಬನ್ನಿ ಚೆಕ್ಔಟ್ ಮಾಡೋಣ ಟೋಕಿಯೋ ನಗರದ ಕೂಲೆಸ್ಟ್ ನೇಬರ್ಹುಡ್ನ. ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಅಂದ್ರೆ ಬೆಂಗಳೂರಲ್ಲಿ ಎಲ್ಲಪ್ಪ ನಮಗೆ ವಿಂಟೇಜ್ ಬುಕ್ಸ್, ವಿಂಟೇಜ್ ಕ್ಲೋದಿಂಗು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಸಕ್ಕತ್ತಾಗಿರೋ ಒಂದು ಓಲ್ಡ್ ವೈಬ್ ಬೆಂಗಳೂರು ಎಲ್ಲಿ ಸಿಗುತ್ತಪ್ಪ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವೆಲ್ಲ ಬಂದ್ಬಿಟ್ಟು ನನಗೆ ಗಾಂಧಿ ಬಜಾರು ಅಥವಾ ಬಸವನಗುಡಿನೋ ಅಂತ ಹೇಳ್ತೀರಲ್ವಾ. ಸೊ ಅದೇ ತರ ಟೋಕಿಯೋ ಅಲ್ಲಿ ಫುಲ್ ಕೂಲ್ ಆಗಿ ವಿಂಟೇಜ್ ಆಗಿರುವಂತಹ ಜಾಗ ಬಂದ್ಬಿಟ್ಟು ನಾನು ಇವತ್ತು ಬಂದಿರುವಂತಹ ಶಿಮೋಕಿತಾಜಾವಾ ಅನ್ನುವಂಥ ಏರಿಯಾ. ಸೊ ಇಲ್ಲಿ ಕೆಫೆಗಳಿದಾವೆ, ವಿಂಟೇಜ್ ಕ್ಲೋದಿಂಗ್ ಗಳಿದೆ, ವಿಂಟೇಜ್ ಮ್ಯೂಸಿಕ್ ಇದೆ, ಎಲ್ಲ ಸಕ್ಕದಾಗಿರೋ ಏರಿಯಾ ಇದೆ. ಇಲ್ಲಿ ಏನೇನ್ ಮಾಡ್ಬೋದು, ಏನೇನ್ ಸಿಗುತ್ತೆ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಶಿಮೋಕಿತಾಜಾವಾ ಸ್ಟೇಷನ್, ಇನೋಕಾಶಿರಾ ಲೈನ್ ಅಂತ. ಸೊ ಈ ಕಡೆ ಎದುರುಗಡೆ ಅಂದ್ರೆ ಸೌತ್ ಎಕ್ಸಿಟ್ಗೆ ಬಂದ್ರೆ ನೀವು ಫುಲ್ ಒಂದು ಶಾಪಿಂಗ್ ಸ್ಟ್ರೀಟೇ ಕಾಣಿಸುತ್ತೆ. ಹಬ್ಬ ಅಂದ್ರೆ ಹಬ್ಬ ಮಾಡ್ಕೊಂಡ್ಬಿಡ್ಬೋದು ಶಾಪಿಂಗ್ ಲವರ್ಸು. ಸೊ ತುಂಬಾ ಜನಜಂಗುಳಿ ಇರುವಂತ ಏರಿಯಾ, ಸಕ್ಕದಾಗಿರುತ್ತೆ. ನಮ್ಮ ಬೆಂಗಳೂರಿನ ಪೇಟೆ ಏರಿಯಾ ಕಂಪೇರ್ ಮಾಡ್ಬೋದು ಅಥವಾ ಗಾಂಧಿ ಬಜಾರ್ ಏರಿಯಾ ಕಂಪೇರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದಾವೆ ಎಲ್ಲ ತಿನ್ನೋ ಐಟಮ್ಸ್ಗಳು. ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಮೆಕ್ಡಾನಲ್ಡ್ಸ್, ಬೇರೆ ಎಲ್ಲ ಐಟಮ್ಗಳು ಇದ್ರೂ ಮೆಕ್ಡಾನಲ್ಡ್ಸ್ ಯಾರು ಹೋಗ್ತಾರೋ ಪುಣ್ಯಾತ್ಮರು ಗೊತ್ತಿಲ್ಲ ನಂಗೆ. ಸೊ ಹಿಂಗಿದೆ ನೋಡಿ, ಫುಲ್ಲು ಬರೀ ವಾಕ್ಗೋಸ್ಕರ ಅಂತ ಮಾಡ್ಬಿಟ್ಟವ್ರು ಗುರು ಈ ಸ್ಟ್ರೀಟ್ ಅಂತೂ. ವಿಂಟೇಜ್ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ್ ತಿರುಗಿಸಿದೆ ಅಷ್ಟೇ, ತಿರುಗಿದ ತಕ್ಷಣ ಇಲ್ಲಿ ನೋಡಿ ಒಂದು ಫುಲ್ಲು ಶೈನಿ ಮಾಡೆಲ್ ವೆಸ್ಪಾ ನಿಂತ್ಕೊಂಡಿದೆ. ಸಕ್ಕದಾಗಿದೆ ಮಾತ್ರ, ಎಲ್ಲೂ ಒಂದು ಸ್ಪಾಟ್ ಇಲ್ಲ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೂಪರ್ ಆಗಿದೆ. ಟೈರ್ಸ್ ಕೂಡ ಒರಿಜಿನಲ್ ಕಂಡೀಷನ್ ಅಲ್ಲಿರುವಂತ ಟೈರ್ಸ್. ಇನ್ನು ಇದು ಗಾಡಿ ರಿಜಿಸ್ಟರ್ ಆಗಿದೆ, ಸೊ ಆರಾಮಾಗಿ ಓಡಿಸ್ಬೋದು ಗಾಡಿನ, ಪ್ರಾಬ್ಲಮೇ ಇಲ್ಲ. ಹಳೇ ಓಡೋಮೀಟ್ರು ಇದು. ನಮ್ಮ ಬಜಾಜ್ ಚೇತಕಲ್ಲಿರುವಂತಹ ಗೇರ್ಸು, ಹ್ಯಾಂಡ್ ಗೇರ್ಸು ಯಾರ್ಯಾರಿಗೆ ನೆನಪಿದೆಯೋ ಡೆಫಿನೆಟ್ ಆಗಿ ಕಮೆಂಟ್ ಮಾಡಿ. ಸೊ ವಿಸ್ಪಾಗ್ ಒಂದು ಹಾಯ್ ಹೇಳ್ತಾ ಮುಂದೆ ಹೋಗೋಣ, ನಡೀರಿ. ಏನೋ ಒಂದು ರೀಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ ನೋಡಿ. ಫುಲ್ ಈ ತರ ಎಲ್ಲ ಫೆನ್ಸ್ ಮಾಡ್ಬಿಟ್ಟು, ಸೊ ನೀರಿನ ಟ್ಯಾಪ್ ಇಂದ ನೀರ್ ಎತ್ಬಿಟ್ಟು ಪೂರ್ತಿ ಹೊಡೆದು ಹಸಿ ಮಾಡಿ ಆಮೇಲೆ ಅಗಿತಾರೆ. ಟೋಕಿಯೋ ಅಲ್ಲಿ ಡಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡ್ತಾರೆ ಅಂದ್ರೆ, ಈ ತರ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಡಸ್ಟ್ ಬರ್ದೇ ಇರೋ ತರ ಕಾಪಾಡೋದು ಇದೇ ಟೆಕ್ನಿಕ್. ಸೊ ನಾವು ಫಾಲೋ ಮಾಡಿದ್ರೆ ಎಷ್ಟು ಸಖತ್ತಾಗಿರತ್ತಲ್ಲ. ಬನ್ನಿ ಹೋಗೋಣ ಮುಂದೆ. ಇವಾಗ ಎಕ್ಸಾಕ್ಟ್ಲಿ ಸಮಯ ಬಂದ್ಬಿಟ್ಟು 2 ಗಂಟೆ ಆಗ್ತಾ ಇದೆ. ಸೊ ಶಿಮೋಕಿತಾಜಾವಾಗ ಬಂದ್ಬಿಟ್ಟು ನಾವೇನು ತಿಂದಿಲ್ಲ ಅಂದ್ರೆ ಒಂಥರ ಅವಮಾನ ಆಕ್ಚುಲಿ. ಯಾಕೆಂದ್ರೆ ಇಲ್ಲಿ ಎಲ್ಲಾ ತರದ ಚಿಕ್ಕ ಸ್ಟಾಲ್ಗಳು, ಅಂಗಡಿಗಳು, ಬೇಕರಿಗಳಿದಾವೆ. ಸೊ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಫೇಮಸ್ ಬೇಕರಿ ಬಂದ್ಬಿಟ್ಟು ಹೋಗೋಣ ಬನ್ನಿ. ನಾನಿವಾಗ ಬಂದು ಕೂತ್ಕೊಂಡಿರೋದು ಟೋಕಿಯೋ ಅಲ್ಲಿನ ಶಿಮೋಕಿತಾಜಾವಾ ಏರಿಯಾದ ಫೇಮಸ್ ಕ್ರೀಮ್ ಪಫ್ ಬೇಕ್ರಿಗೆ. ಸೊ ಇಲ್ಲಿಯ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ತೊತೋರೋ. ಯಾರ್ಯಾರು ಮೈ ನೇಬರ್ ತೊತೋರೋ ನೋಡಿದಿರೋ ಅಥವಾ ತೊನರಿನೋ ತೊತೋರೋ ಅಂತ ನೋಡಿದಿರಲ್ಲ, ಆ್ಯನಿಮೆ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ ತೊತೋರೋ ಶೇಪಲ್ಲಿ ಕ್ರೀಮ್ ಪಫ್ಗಳು ಕೊಡ್ತಾರೆ. ಇದೇ ಬಂದುಬಿಟ್ಟು ನಮ್ಮ ತೊತೋರೋ ಶೇಪಿನ ಕ್ರೀಮ್ ಪಫು. ಸೊ ನಾವು ಆರ್ಡರ್ ಮಾಡಿರೋದು ಚಾಕ್ಲೇಟ್ ಕ್ರೀಮು. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಮೇಲ್ಗಡೆ ಅದು ಸ್ಟಾರು, ಅದರ ಐಸು ಎಲ್ಲ ಸಕ್ಕದಾಗಿದೆ. ನೋಡೋಕ್ಕೆ ಮಾತ್ರ ಡೆಫಿನೆಟ್ ಆಗಿ ಸೇಮ್ ಟು ಸೇಮ್ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ. ತಿನ್ನಕ್ಕೆ ಹೆಂಗಿದೆ ಅಂತ ಚೆಕ್ಔಟ್ ಮಾಡೋಣ ಬನ್ನಿ. ತುಂಬ ಚೆನ್ನಾಗಿದೆ, ಲೈಟ್ ಆಗಿದೆ. ಬಟ್ ಒಂದೇ ಒಂದು ಕಾಷನ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಯಾರಿಗಾರು ಎಗ್ ವಾಸನೆ ಆಗಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಇದನ್ನ ರೆಕಮೆಂಡ್ ಮಾಡೋಕ್ಕೆ ಹೋಗಲ್ಲ. ನೀವು ಒಂದು ವೇಳೆ ಎಗ್ ಸ್ಮೆಲ್ ಓಕೆ ಅಂತ ಹೇಳಿದ್ರೆ ಈ ಪೇಸ್ಟ್ರಿ ಮಾತ್ರ ಖಂಡಿತವಾಗ್ಲೂ ಬಂದು ಟ್ರೈ ಮಾಡಬೇಕು. ನಾನು ತೊಗೊಂಡಿದ್ದು ಚಾಕ್ಲೇಟ್ ಕ್ರೀಮು. ಲೈಟಾಗಿದೆ, ಅಷ್ಟೊಂದು ಜಾಸ್ತಿ ಸ್ವೀಟು ಇಲ್ಲ, ಅಷ್ಟೊಂದು ಜಾಸ್ತಿ ಡೆನ್ಸಾಗೂ ಇಲ್ಲ. ಕ್ರೀಮು ಸಖತ್ ಬ್ಯೂಟಿಫುಲ್ ಆಗಿದೆ ಮಾತ್ರ. ಪಫ್ ಕೂಡ ಬ್ಯೂಟಿಫುಲ್, ಸೂಪರ್ ಲೈಕ್ ಆಯಿತಾ. ಯಾರೇ ಟೋಕಿಯೋಲಿದ್ರೂ ನಿಮ್ಮ ವೀಕೆಂಡ್ ಹೆಂಗೆ ಹೋಗಬೇಕು, ಏನೇನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದರೆ ಖಂಡಿತವಾಗ್ಲೂ ಇಲ್ಲಿಗೆ ಬಂದು ಚೆಕ್ಔಟ್ ಮಾಡಿ. ಸೂಪರ್.
ಶಿಮೊಗ್ಗ ಜಾವಲ್ಲಿ ಬೇಕ್ರೀಸು ಕೆಫೇಸು ಇದು ಬಿಟ್ಟರೆ ನೆಕ್ಸ್ಟ್ ಫೇಮಸ್ ಐಟಮ್ ಬಂದುಬಿಟ್ಟು ವಿಂಟೇಜ್ ಶಾಪಿಂಗು. ವಿಂಟೇಜ್ ಅಂದರೆ ವಿಂಟೇಜ್ ಕ್ಲೋದಿಂಗ್ ಆಯಿತು, ವಿಂಟೇಜ್ ಮ್ಯೂಸಿಕ್ ಆಯಿತು, ಇದೆಲ್ಲನೇ ತುಂಬ ಫೇಮಸ್ಸು. ಸೊ ಇವಾಗ ನಾನು ಏನು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ, ಈ ಸ್ಟ್ರೀಟ್ ಉದ್ದಕ್ಕೂ ನಿಮಗೆ ಬರೀ ವಿಂಟೇಜ್ ಕ್ಲೋದಿಂಗೇ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಶಿಮೊಗ್ಗ ಜಾವ ಫುಲ್ ಏರಿಯಲ್ಲಿ ನಿಮ್ಗೆ ಬರೀ ವಿಂಟೇಜ್ ಕ್ಲೋದಿಂಗೇ ಕಾಣೋದು. ಈ ಎಲ್ಲ ಯೂಸ್ ಕ್ಲೋತ್ಸು ಮತ್ತು ವಿಂಟೇಜ್ ಕ್ಲೋದಿಂಗ್ ಅಂಗಡಿಗಳಲ್ಲಿ ತುಂಬಾ ಫೇಮಸ್ಸು ಮತ್ತು ತುಂಬ ವೆರೈಟಿ ಇರುವಂಥ ಅಂಗಡಿ ಬಂದ್ಬಿಟ್ಟು ನನ್ನ ಹಿಂದೆ ಏನಿದೆಯಲ್ಲ ಶಿಮೊಗ್ಗ ಗರಾಜ್ ಅಂತ. ಸೊ ಒಳಗೆ ಹೋಗೋಣ. ಇಲ್ಲಿ ಬರೀ ಬಟ್ಟೆ ಅಲ್ಲ, ಏನೇನೋ ಸಿಗುತ್ತೆ, ತರಾವರಿ ಐಟಮ್ಗಳು ಸಿಗ್ತವೆ. ಎಲ್ಲದನ್ನೇ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ, ನಡೀರಿ ಹೋಗೋಣ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ಎಂಟ್ರಿಗೆ ನಿಮಗೆ ಇದು ಯೂಸ್ಡ್ ಕ್ಲೋದಿಂಗ್ ಥರ ಇದೆ ಪೂರ್ತಿ, ಆಯಿತಾ. ಇದು ಬಂದ್ಬಿಟ್ಟು 380 ಅಂತೆ, ಆಯಿತಾ. ಸೊ 380 ಈ ಥರದ್ದು ಬಟ್ಟೆಗಳು ನಿಮ್ಗೆ ಸಿಗ್ತಾ ಇದ್ದಾವೆ. ನೋಡಿದ್ರೆ ಮೆಜಾರಿಟಿ ಬರೀ ಹೆಣ್ಮಕ್ಳದ್ದು ಬಟ್ಟೆಗಳೇನೆ ಕಾಣಿಸ್ತಾ ಇದ್ದಾವೆ. ಗಂಡು ಮಕ್ಳಿಗೆ ಇದೆ ಪುಲ್ ಓವರ್ಸು ಅದು ಇದು ಎಲ್ಲ ಇದ್ದಾವೆ. ಸೊ ಇದು 100% 380 ಅಂತೂ ಇರಲ್ಲ, ಜಾಸ್ತಿ ಇರುತ್ತೆ ಅನ್ಕೊಂತೀನಿ, ಎಷ್ಟಂತ ಗೊತ್ತಿಲ್ಲ. ಬಟ್ ಎಲ್ಲ ಯೂಸ್ ಕ್ಲೋದಿಂಗು. ಇಲ್ಲಿ ಬಂತು ನೋಡಿ, ಯಾವುದು ಐಡಾಸ್ ಜಾಕೆಟ್ ಅಂತೆ. ಇದು ಬಂದ್ಬಿಟ್ಟು 5000ಕ್ಕೆ ನಿಮಗೆ ಸೆಟ್ ಇದೆ, ಪ್ಯಾಂಟು ಪ್ಲಸ್ ಐಡಾಸ್ ಜಾಕೆಟ್ ಎರಡು ಸೇರಿಸ್ಬಿಟ್ಟು 5000 ಏನು ಅಂದರೆ 2500 ರೂಪಾಯಿ. ಸೊ ಈ ಥರದಲ್ಲಿ. ಆಮೇಲೆ ಇಲ್ಲಿ ಎದುರುಗಡೆ ಏನು ಕಾಣ್ತಾ ಇದೆಯಲ್ಲ ಎಲ್ಲ ಹೆಣ್ಮಕ್ಳು ಬಟ್ಟೆ. ಇದು ಬಂದ್ಬಿಟ್ಟು 990 ಈ ಥರದ ಡಿಫ್ರೆಂಟ್ ವೆರೈಟಿ ಐಟಮ್ಗಳಿದ್ದಾವೆ. ಸೊ ಹೋಗೋಣ ಒಳಗೆ. ಇದೊಂಥರ ಫುಲ್ ಮೇಸ್ ಥರ ಇದೆ ಗುರು, ಸಕ್ಕದಾಗಿ. ಕಾನ್ವರ್ಸ್ ಶೂಗಳು ಕಾಣ್ತಾ ಇದ್ದಾವೆ. ಏನಪ್ಪ ಇದು ಕಾನ್ವರ್ಸ್ ಶೂಸು ಹೊಸದಿದು, ಇದು ವಿಂಟೇಜ್ ಅಲ್ಲ. ಈ ಕಾನ್ವರ್ಸ್ ಶೂ ಬಂದ್ಬಿಟ್ಟು 7900 ಏನಂತೆ ಗುರು. ಓಹೋ ಸೂಪರು. ಆಮೇಲೆ ಇಲ್ಲಿ ಬಂದ್ಬಿಟ್ಟು 990 ಎಷ್ಟೊಂದು ಬಟ್ಟೆಗಳಿದ್ದಾವೆ. ಬಟ್ ಇವೆಲ್ಲ ಲೇಡೀಸ್ ಬಟ್ಟೆಗಳ ಥರನೇ ಕಾಣಿಸ್ತಾ ಇದೆ. ಇದು ಬಂದ್ಬಿಟ್ಟು ಪಲ್ಪ್ ಫಿಕ್ಷನ್ ಟೀ ಶರ್ಟು 1900 ಅಂತೆ. ಯಾರ್ಯಾರು ಪಲ್ಪ್ ಫಿಕ್ಷನ್ ಫ್ಯಾನ್ಸ್ ಇರೋ ಎಲ್ಲರೂ ಒಂದು ಲೈಕ್ ಹಾಕಿ ಕೆಳಗೆ. ಆಮೇಲೆ ಟೀ ಶರ್ಟ್ ರೇಟ್ಗಳು ಬಂದ್ಬಿಟ್ಟು 1 ಟೀ ಶರ್ಟ್ ತೊಗೊಂಡ್ರೆ 1900, 2 ಟೀ ಶರ್ಟ್ ತೊಗೊಂಡ್ರೆ 3500, 3 ತೊಗೊಂಡ್ರೆ 5000 ಏನಂತೆ. ಸೊ ಈ ಥರ ನಿಮಗೆ ಒಂದು ಡಿಫ್ರೆಂಟ್ ರೇಂಜಲ್ಲಿ ಟೀ ಶರ್ಟ್ಗಳು ಸಿಗ್ತವೆ. ಎಲ್ಲ ಮೂವೀಸು, ವಿಂಟೇಜ್ ಮೂವೀಸ್ದು ಟೀ ಶರ್ಟ್ಸ್ ಕಾಣಿಸ್ತಾ ಇದ್ದಾವೆ ಇಲ್ಲಿ. ಸೂಪರ್. ಒಳಗಂತೂ ನೋಡಿದ್ರೆ ತರಾವರಿ ಅಂಗಡಿಗಳಿದ್ದಾವೆ. ಎಷ್ಟೊಂದು ಅಂಗಡಿಗಳಲ್ಲಿ ಪ್ರೊಫೆಷನಲ್ ಆರ್ಟಿಸ್ಟ್ಗಳು ಮಾಡಿರೋದ್ರಿಂದ ಒರಿಜಿನಾಲಿಟಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಅಲೌಡ್ ಇಲ್ಲ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮಾರ್ಕೆಟು. ಖಂಡಿತವಾಗ್ಲೂ ನೀವು ಶಿಮೊಗ್ಗ ಜಾವಾಗ ಬಂದು ನೀವು ಒಂದು ವೇಳೆ ವಿಂಟೇಜ್ ಲವರ್ ಆಗಿದ್ದರೆ, ವಿಂಟೇಜ್ ಐಟಮ್ಗಳು ಬೇಕಾಗಿರುವಂತಹ ಏನಾದರೂ ನಿಮಗೆ ಪರಿಸ್ಥಿತಿ ಬಂತು ಅಂದರೆ ಖಂಡಿತವಾಗ್ಲೂ ಈ ಪರ್ಟಿಕ್ಯುಲರ್ ಏರಿಯಾನ ಚೆಕ್ಔಟ್ ಮಾಡಿ. ಇವಾಗ ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಯಾರು ಉಪೇಂದ್ರ ನಿಂತ್ಕೊಂಡವ್ರೆ. ಸೊ ಸೂಪರ್ ಉಪೇಂದ್ರ ಥರ ಅವರೇ. ನೈಸ್ ಡ್ರೆಸ್. There is one Kannada actor called Upendra. Do you know? There is one actor called Upendra. Ego daijoubu desu ka? Ego nigate. Sokka. Ii desu. YouTube? Yeah, YouTube. Enjoy. ನಾನಂತೂ ಉಪೇಂದ್ರ ನೋಡ್ಬಿಟ್ಟು ಫುಲ್ ಫ್ಯಾನ್ ಆಗ್ಬಿಟ್ಟೆ. ನನಗೇನೋ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಅವ್ನಿಗೆ ಬರಲ್ವಂತೆ ಇಂಗ್ಲೀಷು. ಸೊ ಜಾಪನೀಸ್ ನನಗೆ ಅಷ್ಟೆಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ ಬರಲ್ಲ. ಸೊ ಹಂಗಾಗಿ ಸೂಪರ್ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಸೊ ಜಪಾನ್ನಲ್ಲಿ ಉಪೇಂದ್ರನ ನೋಡಿದ್ರಲ್ಲ, ಹೆಂಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಉಪೇಂದ್ರ ಇನ್ ಜಪಾನ್. ಸೊ ಇಲ್ಲಿ ನೋಡಿ, ಇದೊಂದು ಯಾವುದೋ ಚಿಕ್ಕ ರೆಸ್ಟೋರೆಂಟ್ ಇದೆ, ಆಯಿತಾ. ಸೊ ಇದೇ ಥರ ಇಲ್ಲೊಂದು, ಆಯಿತಾ. ಇಷ್ಟು ರೆಸ್ಟೋರೆಂಟ್ ಇರೋದು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಅಲ್ಲಿ ಒಳಗೋಗಿ ಎಂಡ್ ಆಗ್ತಾ ಇದೆ, ಅಷ್ಟೇ ರೆಸ್ಟೋರೆಂಟು, ಆಯಿತಾ. ಇದೇ ಥರದ ಎಷ್ಟೊಂದು ರೆಸ್ಟೋರೆಂಟ್ಗಳು ನಿಮ್ಗೆ ಇಲ್ಲಿ ಕಾಣಿಸೋಕ್ಕೆ ಸಿಗುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಮಾತ್ರ. ಇಲ್ಲೇನೋ ಕಾಣಿಸ್ತು, ಬನ್ನಿ ಒಳಗೋಗಿ ನೋಡೋಣ ಇದು ಏನಪ್ಪ ಇದು ಅಂತ. ಡಂಕಿನ್ ಡೋನಟ್ಸ್ ಅಂತೆ. ಸೂಪರು. ನೋಡಿ ಬರೀ ಹಾಟ್ ವೀಲ್ಸ್ ಇದೆ ಇದರಲ್ಲಿ. ಹಾಟ್ ವೀಲ್ಸ್ ಅಂಗಡಿ, ಬರೀ ಹಾಟ್ ವೀಲ್ಸ್ ಅಂದರೆ ಹಾಟ್ ವೀಲ್ಸು. ಯಾವ್ಯಾವ ಥರದ ಹಾಟ್ ವೀಲ್ಸ್ ಇದೆ ಗುರು ಇಲ್ಲಂತೂ. ಸೂಪರು, ಆಯಿತಾ. ಇಲ್ಲಿ ನೋಡಿ ಗ್ರ್ಯಾಂಡ್ ಟೂರಿಸ್ಮು 580 ಆಯಿತಾ. ಸಕ್ಕತ್ತಾಗಿದೆ. ಎಲ್ಲ ಥರದ ಹಾಟ್ ವೀಲ್ಸ್ ನಿಮ್ಗೆ ಸಿಗ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ 780. ಇಲ್ಲಿ ನೋಡಿ ಫೋರ್ಡ್ ಮಸ್ಟ್ಯಾಂಗ್ ಬಂದುಬಿಟ್ಟು 1600 ಸಕ್ಕತ್ತಾಗಿರೋ ಕಲರು, ಬ್ಯೂಟಿಫುಲ್ ಆಗಿದೆ ಗುರು ಇದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಲಿಂಕನ್ ಕಾಂಟಿನೆಂಟಲ್ ನೋಡಿ, ಲಿಂಕನ್ ಕಾಂಟಿನೆಂಟಲ್ ಈ ಥರ ಇದೆ. ಇದು 1800 ಏನಂತೆ. ಸೊ ಇಷ್ಟೇ ಅಂಗಡಿ ಇರೋದು ಇದು. ಕಾಣಿಸ್ತಾ ಇದೆಯಾ? ಫುಲ್ ಬರೀ ಹಾಟ್ ವೀಲ್ಸೇ ಸ್ಪೆಷಾಲಿಟಿ ಅನ್ಕೊತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ ವೆಸ್ಪಾ ಸಿಕ್ತು ನನಗೆ, ಆಯಿತಾ. 90 SS ಅಂತೆ, ವೆಸ್ಪಾ 90 SS. ಅಷ್ಟು ಸಖತ್ತಾಗಿದೆ, 441. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಸಾನ್ ಪೆಟ್ರೋಲು. ಸೊ ನಿಸಾನ್ದು ಒಂದು SUV ಇದು, US ಅಲ್ಲಿ ಮಾರೋದು, 2023 ಮಾಡಲ್ಲು. ಸೊ 980 ಕೋಯಿನ್ಸೆಗ್ಗು, ಆಯಿತಾ. ಸೊ ಕೋಯಿನ್ಸೆಗ್ ನೋಡಿ 680 ಸೊ ಆಮೇಲೆ ಹೋಂಡಾ ಕಬ್ಬು, ಇದು ಒಂದು ಐಕಾನಿಕ್ ಸ್ಕೂಟರ್ ಗುರು. ಇದಂತೂ ನಮ್ಮ ಬಜಾಜ್ M80 ಇದೆಯಲ್ಲ ಅದರ ಪ್ರೆಡೆಸೆಸರ್. ಸೊ ಹೋಂಡಾ ಕಪ್ ಬಂದ್ಬಿಟ್ಟು 680 ಶಾಪಿಂದ ಹೊರಗೆ ಬಂದೆ. ನನಗಂತೂ ಫುಲ್ ಇಷ್ಟ ಆಗೋಯ್ತು. ಯಾರ್ಯಾರು ಹಾಟ್ ವೀಲ್ ಲವರ್ಸ್ ಇದಾರಲ್ಲ ಅವರೆಲ್ಲ ಡೆಫಿನೆಟಾಗಿ ಈ ಅಂಗಡಿ ಚೆಕ್ಔಟ್ ಮಾಡಲೇಬೇಕು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇದರ ಲಿಂಕು. ಸೊ ಡೆಫಿನೆಟಾಗಿ ಚೆಕ್ಔಟ್ ಮಾಡಿ ಎಂಜಾಯ್ ಮಾಡಿ, ಆಯಿತಾ. ಇವಾಗ ಹೋಗೋಣ ಬನ್ನಿ, ನೋಡೋಣ ಶಿವಮೊಗ್ಗದ ಜಾವದು ಶಾಪಿಂಗ್ ಸ್ಟ್ರೀಟ್ನ.
ಇಲ್ಲಿ ಫುಲ್ಲು ಬಾರ್ಬಿಕ್ಯೂ ಮಾಡೋಕ್ಕೋಸ್ಕರ ಅಂತ ಒಂದು ಏರಿಯಾ ಥರ ಮಾಡಿ ಇಟ್ಟಿದ್ದಾರೆ. ಅಂಗಡಿಗಳು ಎಲ್ಲ ಪಾಪಪ್ ಸ್ಟಾಲ್ಗಳು. ಸೊ ಆ ಥರ ಪಾಪಪ್ ಸ್ಟಾಲ್ಗಳಿದ್ದಾವೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೀವು ಆರಾಮಾಗಿ ಬಾರ್ಬೆಕ್ಯೂ ಅಥವಾ ಕ್ಯಾಂಪಿಂಗ್ ಮಾಡ್ಬೋದು. ಸೊ ಸಿಟಿಯಲ್ಲಿ ನಿಮ್ಗೆ ಒಂದು ವೇಳೆ ಕ್ಯಾಂಪಿಂಗ್ ಮಾಡಬೇಕು ಅನ್ನೋ ಆಸೆ ಇತ್ತು, ಬಾರ್ಬೆಕ್ಯೂ ಮಾಡಬೇಕು ಅನ್ನೋ ಆಸೆ ಇತ್ತು ಅಂದರೆ ಶಿವಮೊಗ್ಗ ಬರ್ಬೋದು. ಎಷ್ಟೊಂದು ಜನ ವೀಕ್ ಡೇಲು ಫುಲ್ ಚಿಲಾನ್ ಮಾಡ್ತವ್ರೆ. ಸೂಪರ್ ಗುರು. ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಲಾನ್ ಹಾಕವ್ರೆ. ಸೊ ಈ ಥರ ಮಾಡ್ಬಿಟ್ಟು ಇಲ್ಲೊಂದಿಷ್ಟು ಫುಡ್ ಕಾರ್ಟ್ಗಳು, ಫುಡ್ ಟ್ರಕ್ಗಳು ಇಟ್ಟಿದ್ದಾರೆ. ಏನೋ ಇದೆ ಜಾಪನೀಸ್ ಫುಡ್ಸು. ಸೊ ಆರಾಮಾಗಿ ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು. ಒಂದು ವೇಳೆ ಮೀಟ್ ಲವರ್ಸ್ ಆಗಿದೆ ಇಲ್ಲಂತೂ ಹಬ್ಬ ಮಾಡ್ಕೊಂಡ್ಬಿಡ್ಬೋದು. ಬಟ್ ವೆಜಿಟೇರಿಯನ್ಸ್ಗೆ ಡೌಟ್ ನಂಗೆ ಏನಾದರೂ ಸಿಗುತ್ತಾ ಅಂತ. ಸೊ ಬನ್ನಿ ಹೋಗೋಣ ಮುಂದೆ. ನೋಡೋದ್ರಲ್ಲ ಬಾರ್ಬೆಕ್ಯೂ ಏರಿಯಾ ಸಿಟಿ ಒಳಗೆ, ನಡೀರಿ. ಇಲ್ಲಿಂದ ಫುಲ್ ವೈಬಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಫುಲ್ ಮಾರ್ಕೆಟ್ ಏರಿಯಾ ಆಯಿತಾ. ನಮ್ಮ ಪೇಟೆ ಏರಿಯಾಗಳೇನಿದಾವಲ್ಲ ಆ ಥರ ಇಲ್ವಾ ಇದು. ಫುಲ್ ಒಂಥರ ನೋಡೋಕ್ಕೆ ಆಚೆ ಈಚೆ ಎಲ್ಲ ಪುಟ್ಟ ಪುಟ್ಟ ಶಾಪ್ಗಳು. ಮೇಲ್ಗಡೆ ನೋಡಿ ಫುಲ್ ಎಲ್ಲ ಕಡೆ ಲೈಟಿನ ಕಂಬ, ಲೈಟ್ ವೈರ್ಸು ಹಾಕವ್ರೆ. ಸೊ ಇಲ್ಲೆಲ್ಲ ಜನ ಫುಲ್ ಚಿಲಾನ್ ಮಾಡ್ತವ್ರೆ. ಸಕ್ಕತ್ತಾಗಿದೆ. ಟೋಕಿಯೋ ಸಿಟಿ ಒಳಗೆ ಈ ಥರ ವೈಬ್ ಸಿಗಲ್ಲ. ಸೊ ಟೋಕಿಯೋ ಸಿಟಿಯಲ್ಲಿ ಇದೊಂದು ಸ್ಪೆಷಲ್ ಏರಿಯಾ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಈ ಥರ ವೈಬ್ ಇದೆ. ಅದಕ್ಕೊಂದು ಹಿಸ್ಟ್ರಿ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ ಈ ಏರಿಯಾ ಏನಿದೆಯಲ್ಲ ಇದು ಆಕ್ಚುಲಿ ಟೋಕಿಯೋ ಔಟ್ಸ್ಕರ್ಟ್ಸ್ ಏರಿಯಾ ಇದು ಆಯ್ತಾ. ಸೊ ಗ್ರೇಟ್ ಕಾಂತೋ ಅರ್ಥಕ್ವೇಕ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಜನ ಸೆಟಲ್ ಆದ್ರು. ಸೊ ಹಿಂಗಾಗಿ ಏನಾಯ್ತು, ಇದು ಸ್ವಲ್ಪ ಕೂಲ್ ಆಗಿ ಡೆವಲಪ್ ಆಗ್ತಾ ಬಂತು ಏರಿಯಾ. ಎಲ್ಲಾ ಕಡೆ ಏರಿಯಾ ಅಲ್ಲೂ ನಡೆಯೋಕ್ಕೋಸ್ಕರ ಅಂತ ಸ್ಪೆಷಲ್ ಫೋಕಸ್ ಅಲ್ಲಿ ಮಾಡಿರುವಂತದ್ದು. ಯಾಕಂದ್ರೆ ಶಾಪಿಂಗ್ ಸ್ಟ್ರೀಟ್ ಮಾಡಬೇಕು ಅಂತಾನೆ ಈ ಏರಿಯಾನ ಡೆವಲಪ್ ಮಾಡಿದ್ರು. ಸೊ ಹಂಗಾಗಿ ಈ ಏರಿಯಾ ನೀವು ನೋಡಿದ್ರೆ ಫುಲ್ ಅಮೇಸಿಂಗ್ ಲುಕ್ ಮತ್ತೆ ಅಮೇಸಿಂಗ್ ವಾಕ್ ಇರುತ್ತೆ. ಇವತ್ತು ನಾನು ಎಷ್ಟು ವಾಕ್ ಮಾಡಿದ್ದೀನಿ ಗೊತ್ತಾ? ಇಲ್ಲಿವರೆಗೂ 15,000 ಸ್ಟೆಪ್ಸ್ ವಾಕ್ ಮಾಡಿದ್ದೀನಿ ಗುರು ಆಯ್ತಾ. ಇಲ್ಲಿಗೆ ಬಂದ್ರೆ ಖಂಡಿತವಾಗ್ಲೂ ವಾಕ್ ಮಾಡಕ್ಕೆ ರೆಡಿ ಆಗಿರಿ ಆಯ್ತಾ. ಬೇರೆ ಏನೋ ಆಪ್ಷನ್ ಇಲ್ಲ ಇದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ. ನಡೀರಿ ಹೋಗೋಣ ಮುಂದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಇದ್ರ ಶಾಪ್ ಬಂತು, ಯೂಸ್ಡ್ ಬಟ್ಟೆಗಳ ಶಾಪ್ ಅಂತೆ. ಸೇಲ್ ಎಲ್ಲ ನಡೀತಾ ಐತೆ. ಪುಲ್ ಓವರ್ಸ್ ಎಲ್ಲ ಹಾಕೋರು ಗುರು, ಸೂಪರು. ಎಷ್ಟು ಏನು ಅಂತೆಲ್ಲ ಗೊತ್ತಿಲ್ಲ. ಒಳಗಡೆ ವೈಬ್ ಮಾತ್ರ ಒಂದು ಒಳ್ಳೆ ಲುಕ್ ಇದೆ, ಚೆನ್ನಾಗಿದೆ. ಓ ಸೂಪರು. ಇಲ್ಲಿ ನೋಡಿದ್ರಾ, ಇವ್ರು ಬಂದ್ಬಿಟ್ಟು ಹುಡುಗನ ಹುಡುಗಿನ ಗೊತ್ತಿಲ್ಲ ಅಲ್ವಾ. ಸೊ ಇವರು ಹುಡುಗ, ಆವಾಗಲೇ ನಾನು ನೋಡಿದ್ದೀನಿ. ನಮ್ಮ ಉಪೇಂದ್ರನ್ ಫ್ಯಾನ್ ಥರ ಕಾಣ್ತವ್ರೆ, ಬಟ್ ಕಮ್ಯುನಿಕೇಟ್ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಉಪೇಂದ್ರ ಅವ್ರಿಗೆ ಜಪಾನ್ ಇನ್ಸ್ಪಿರೇಷನ್, ಜಪಾನ್ಗೆ ಉಪೇಂದ್ರ ಅವ್ರ ಇನ್ಸ್ಪಿರೇಷನ್ ಅನ್ನೋದು ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್ ಇದ್ದೀನಿ ನಾನು. ಬಟ್ ಸೂಪರ್ ಅಂಗಡಿ, ಬನ್ನಿ ನೋಡೋಣ ಆಯಿತಾ. ಹೆಂಗಿದೆ ನೋಡಿ ಫುಲ್ ಎಲ್ಲ ಕಡೆ. ಇದು ಸ್ಪೀಕರ್ಗಳು ನೋಡಿ ಇಲ್ಲಿ ಗುರು, ಫುಲ್ಲು ಹೆವಿ ಬೇಸ್ ಸ್ಪೀಕರ್ಗಳು ಇಟ್ಟವನು ಗುರು. ಇವನು ಯಾವ ಸಾಮಾನು ಇಟ್ಟವನೋ ಗೊತ್ತಿಲ್ಲ, ಬಟ್ ಸೂಪರು. ಈ ಸತಿ ಬಿಗ್ ಬಾಸಲ್ಲಿ ನಮ್ಮ ಬಾಸ್ ಸುದೀಪ್ ಅವ್ರು ಹಾಕ್ಕೊತಾ ಇದ್ರಲ್ಲ ಆ ಥರ ಓವರಾಲ್ಸ್ ಇದೆ ಆಯಿತಾ. ಎಷ್ಟಂದರೆ ಇದು ಮುಟ್ಟಕ್ಕಾಗಲ್ಲ ದೇವರು, 19,800 ಅಂತೆ ಇದು ಆಯಿತಾ. ಸರಿ ಸುಮಾರು 10,000 ರೂಪಾಯಿ ಇದಕ್ಕೆ. ಸೊ ಈ ಥರ ಶಾಪ್ ಇದೆ. ಇದು ಮೋಸ್ಟ್ಲಿ US ಇನ್ಸ್ಪೈರ್ಡ್ ಶಾಪು. ಮೇಲ್ಗಡೆ ಲೈಟಿಂಗ್ ಮಾತ್ರ ಅಮೇಝಿಂಗ್ ಆಗೈತೆ. ಸೂಪರ್ ನೋಡಿ. ಏನಿದು ಪೇಪರಾ, ಪ್ಲಾಸ್ಟಿಕ್ಕಾ, ಏನೋ ಅಂತ ಅರ್ಥ ಆಗ್ತಿಲ್ಲ. ಹೆಂಗುರು ಇದು? ಆ್ಯಕ್ಚುಲ್ಲು ಚೆನ್ನಾಗಿದೆ. ಕ್ಯಾಬೇಜು ಆಯಿತಾ. ಆಮೇಲೆ ಇದು ಕ್ಯಾರೆಟು, ಮೂಲಂಗಿ ಎಲ್ಲ ಇಟ್ಟವ್ರೆ. ಇದು ಐಸು ತಣ್ಣಗಿದೆ ಗುರು. ಆಮೇಲೆ ಇಲ್ಲಿ ನೋಡಿ ಸ್ಪ್ರಿಂಗ್ ಆನಿಯನ್ನು ಆಯಿತಾ, ಟೊಮೆಟೊ ಎಲ್ಲ ಇಟ್ಟವ್ರೆ. ರೇಟ್ ಹಾಕಿಲ್ಲ. ಏನಿದ್ರ ಮರ್ಮ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಈ ಥರ ಇಟ್ಟವ್ರೆ. ನಮ್ಮಲ್ಲಿ ಏನಾದರೂ ಹೊರಗಡೆ ಇಟ್ಟರೆ ಇಷ್ಟು ಸೇಫಾಗಿರುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಬಟ್ ಇಲ್ಲಿ ನೋಡಿ ಪೂರ್ತಿ ಓಪನಲ್ಲಿ ಇಟ್ಟಿದ್ದಾರೆ, ಏನೂ ಆಗಿಲ್ಲ ಇದುವರೆಗಾದ್ರು. ಹಾಗೆ ಇದೆ, ಯಾರು ನಿಂತ್ಕೊಂಡು ಇಲ್ಲ ಇಲ್ಲಿ ಚೆಕ್ ಮಾಡೋಕ್ಕೆ. ನಾನು ಬಂದು ಆರಾಮಾಗಿ ಮುಟ್ತಾ ಇದ್ದೀನಿ, ಯಾರು ಏನೂ ಅಂತ ಇಲ್ಲ. ಗೊತ್ತಿಲ್ಲ, ತೊಗೊಂಡು ಹೋಗೋಕ್ಕಿರ್ಬೋದು. ಎಲ್ಲೂ ರೇಟ್ ಅಂತೂ ಹಾಕಿಲ್ಲ. ನಾಟ್ ಶ್ಯೂರ್. ಯಾರು ಕೇಳೋಣ ಅಂತ ಹೇಳಿದ್ರೆ ಯಾರೂ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಹಿಂಗೆ ಇದೆ ನೋಡಿ ಗುರು. ಟ್ರಕ್ ಹೋಗ್ತೈತೆ, ಹಾರ್ನ್ ಇಲ್ಲ. ಇಷ್ಟು ಸ್ಟ್ರೀಟಲ್ಲಿ ಟ್ರಕ್ ಹೋಗ್ತಾ ಇದ್ರು ಹಾರ್ನ್ ಮಾಡ್ತಾ ಇಲ್ಲ. ಸೊ ಅದೇ ಜಪಾನ್ ನಿಮಗೆ. ಇಲ್ಲಿ ನೋಡಿ ಪೂರ್ತಿ ಸಿಟಿ ಇದೆ. ಸಿಟಿ ಮಧ್ಯದಲ್ಲಿ ಈ ಥರ ಪಾರ್ಕ್ ಅಂತ ಮಾಡೋರೆ ಆಯಿತಾ. ಹಿಂಗೆ ಆರ್ಟಿಫಿಷಿಯಲ್ ಗ್ರಾಸ್ ಹಾಕ್ಬಿಟ್ಟು ಇಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಪಡ್ತವ್ರು ನೋಡಿ ಫುಲ್ಲು ಜನ. ಸಕ್ಕತ್ತಾಗಿದೆ ಗುರು ಕಾನ್ಸೆಪ್ಟು. ನಡ್ಕೊಂಡ್ಬಂದು ಸುಸ್ತಾಗ್ಬಿಟ್ಟಿದ್ರೆ ಈ ಥರ ಮಲ್ಕೋಬೋದು, ಅಥವಾ ಈ ಥರ ಬಂದು ಇಲ್ಲಿ ಕೂತ್ಕೊಳ್ಳಿಕ್ಕೆ ಬೆಂಚ್ಗಳಂತ ಮಾಡೋರೆ. ಎದುರುಗಡೆನೇ ಕಾಫಿ ಶಾಪ್ ಇದೆ ಆಯಿತಾ. ಇದು ಜಪಾನಲ್ಲಿ ಒಂದು ಫೇಮಸ್ ಕಾಫಿ ಬ್ರ್ಯಾಂಡು, ಟುಲೀಸ್ ಕಾಫಿ ಅಂತ. ಸೊ ಆರಾಮಾಗಿ ಕಾಫಿ ಕುಡ್ಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಕೂತ್ಕೊಂಡಿರೋ ಜನ ಇದ್ದಾರೆ. ಆದರೆ ಎದುರುಗಡೆನೇ ಈ ಥರ ಪಾರ್ಕ್ ಇದೆ. ಪಾರ್ಕಲ್ಲಿ ಎದ್ದಿ ಬಿದ್ದಿ ಮಲ್ಕೊಂಡ್ಬಿಟ್ಟವ್ರೆ ಆಯಿತಾ. ಇಲ್ಲಿ ನೋ ಸ್ಮೋಕಿಂಗ್ ಏರಿಯಾ ಗುರು. ಇದು ಸ್ವಲ್ಪ ಹುಷಾರಾಗಿರಬೇಕು ಯಾರ್ಯಾರು ಸ್ಮೋಕರ್ಸ್ ಇದ್ದೀರೋ. ಬಟ್ ಡೆಫಿನೆಟಾಗಿ ಒಂದು ಸಖತ್ತಾಗಿರೋ ಕಾನ್ಸೆಪ್ಟು. ಈ ಥರ ನಮ್ಮ ಬೆಂಗಳೂರಿನ ಎಲ್ಲ ಬ್ಯುಸಿ ಸ್ಟ್ರೀಟ್ಗಳಲ್ಲಿ ಈ ಥರ ಮಾಡಿಬಿಟ್ರೆ ಸೂಪರ್ ಆಗಿರುತ್ತಲ್ಲ. ಏನು ಅನಿಸುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಬನ್ನಿ ಮುಂದೆ ಹೋಗೋಣ.
ಟೋಕಿಯೋ ಅಲ್ಲಿ ಪೊಲೀಸರು ಹೆಂಗೆ ಓಡಾಡ್ತಾರೆ ಅಂದರೆ ಹಿಂಗೆ ಓಡಾಡ್ತಾರೆ ಸೈಕಲ್ ಮೇಲೆ, ಕಾಣಿಸ್ತೈತಾ? ಸೊ ಸೈಕಲ್ ಮೇಲೆ ಓಡಾಡ್ತಿರುವಂತಹ ಪೊಲೀಸರು ನೋಡಿ. ಸೊ ನೋಡಿದ್ರಲ್ಲ, ಇದೇ ಬಂದ್ಬಿಟ್ಟು ಶಿಮೋಕಿತಾಜಾವ, ಟೋಕಿಯೋನ ಒನ್ ಆಫ್ ದ ಐಕಾನಿಕ್ ಮತ್ತು ವಿಂಟೇಜ್ ಏರಿಯಾ, ಕೂಲೆಸ್ಟ್ ನೇಬರ್ಹುಡ್ ಆಫ್ ಟೋಕಿಯೋ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಿಮಗೆ ಟೋಕಿಯೋ ನಗರದ ಒಂದು ಡಿಫ್ರೆಂಟ್ ಆಸ್ಪೆಕ್ಟ್ನ ತೋರ್ಸೋಕ್ಕೆ ಈ ವಿಡಿಯೋಲ್ಲಿ ಟ್ರೈ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸ್ ಆಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮಲ್ಲಿ ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು. Bye.